ಇದು ಬಂದ್ಬಿಟ್ಟಮ್ಮ ಇದನ್ನ ಲೆಟರ್ ಬಂದ್ಬಿಟ್ಟು ಎಷ್ಟು ವರ್ಷದ ಹಿಂದೆ ಕೊಟ್ಟಿದ್ದು 7 ಇಯರ್ಸ್ ಬ್ಯಾಕ್ ಅಮ್ಮ 7 ಇಯರ್ಸ್ ಬ್ಯಾಕ್ ನಾನು ಕ್ಲಿಯರ್ ಮಾಡಿ ನಿರ್ಮಾಪಕ ನನ್ನ ಮನೆ ಬಾಗಿಲು ಬಂದೆ. ಈಗ ನಾನು ಅವ್ನ ಮನೆ ಬಾಗಿಲಿಗೆ ಹೋಗಿಲ್ಲ. ಒಬ್ಬ ನಿರ್ಮಾಪಕರು ನನ್ನ ಮನೆ ಬಾಗಿಲು ಬಂದಿರೋ ಅನ್ನದಾತರು ಅಂದ್ಬಿಟ್ಟು ಹಣ ಆಗ್ತಾ ಇಲ್ಲ ಗುರು ನಾನು ಮಾಡಕ್ಕೆ ಅಂದ್ಬಿಟ್ಟು 1 ವರ್ಷ 2 ವರ್ಷ ಕಾಯಿಸಿ ಆಗ್ಲಿಲ್ಲ ಅಂದ್ರೆ ದುಡ್ಡ ವಾಪಸ್ ಕೊಟ್ಟಿದ್ದೀನಿ. ನಾನು ವಾಪಸ್ ಕೊಟ್ಟಿದ್ದೀನಿ. ಯಾರು ಕೊಡ್ತಾರಮ್ಮ ದುಡ್ಡ? ನಾನು ವಾಪಸ್ ಕೊಟ್ಟಿದ್ದೀನಿ. ಹೌದು, ದುಡ್ಡು ವಾಪಸ್ ಕೊಟ್ಟಿದ್ದೀನಿ. ನಾನು ಕೊಟ್ಟ ಮೇಲೆ ಯಾರು ಕೊಡ್ತಾರ? ಸೊ ಕೊಟ್ಟ ಮೇಲೂ ನನ್ನ ಬಗ್ಗೆ ಓಕೆ ಡನ್. ಅದೇನೇ ಇದ್ರು ಇಲ್ಲಿ ಬರ್ಬೋದ ಚೇಂಬರ್ ಅಲ್ಲಿ ಏನೋ ಮಾತಾಡ್ಕೋಬೋದಾಗಿತ್ತು. ಚೇಂಬರ್ ಇಲ್ವಾ ಇಲ್ಲಿ? ನಮ್ಮ ಮದರ್ ತಾಯಿ ಸ್ಥಾನ ಅಂತ ಇದೆ ನಮ್ಮ ಚಿತ್ರಾಂಗಕ್ಕೆ. ಇದು ಮಾತಾಡ್ಬೋದಾಗಿತ್ತು. ಬಂದಿಲ್ಲ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ಟೂ ಮಚ್ ಅಮ್ಮ. ಖಂಡಿತ ಕರೆಸ್ತೀನಿ ನಿಜವಾಗ್ಲೂ ಖಂಡಿತ. ಆಮೇಲೆ ಒಬ್ಬರಿಗಲ್ಲಮ್ಮ, ಇಡೀ ಇಂಡಸ್ಟ್ರಿ ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಬೈಕೊಂಡು ಬಂದಿಯಾರ ಅವರು. ಆಯ್ತಾ? ಆಮೇಲೆ ಆ ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ, ರಿಯಲಿ ವರ್ಸ್ಟ್ ಲ್ಯಾಂಗ್ವೇಜ್. ಅದು ಲ್ಯಾಂಗ್ವೇಜ್ ಏನ್ ಅವ್ರ ತಾಯಿ ಗುಟ್ಟೆ ಇಲ್ವಾ? ಅವ್ರ ಅಪ್ಪನ ಗುಟ್ಟೆ ಇಲ್ವಾ? ಸಾರಿ ಅಮ್ಮ, ನಾನು ನಿಮ್ ಮುಂದೆ ಮಾತಾಡ್ಬಾರ್ದು. ಐ ಆಮ್ ರಿಯಲಿ ಸಾರಿ, ಕ್ಷಮೆ ಇರ್ಲಿ. ಏನಕ್ಕೆ ನಾನು ಮಾತಾಡ್ಬೇಕಂದ್ರೆ ಇವ್ರಿಗಿನ್ನ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡ್ತೀನಿ. ನನಗದ ಅವಶ್ಯಕತೆ ಇಲ್ಲ, ನಿಜವಾಗ್ಲೂ ಅವಶ್ಯಕತೆ ಇಲ್ಲ ನನಗೆ. ಸೊ ಏನಕ್ಕೆ ನಾನು ಬಂದೆ ಅಂದ್ರೆ ಎಂಟೈರ್ ಎಲ್ಲ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಮತ್ತೆ ತಿರ್ಗಿ ನನ್ನ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಚಿತ್ರರಂಗ ಫ್ಯಾನ್ಸ್ಗಳಾಗ್ಲಿ ಎಲ್ಲರೂ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಪ್ರೇಮ್ ಸರ್ ಇದನ್ನ ಹಿಂಗೆ ಬಿಡಬೇಡಿ, ಹಿಂಗೆ ಬಿಡಬೇಡಿ, ಹಿಂಗೆ ಬಿಡಬೇಡಿ ಅಂತ. ನಾನು ಅದಕ್ಕೋಸ್ಕರ ಇದಕ್ಕೆ ನಿಜವಾಗ್ಲೂ ತಲೆ ಕೆಡ್ಸ್ಕೊತಿರ್ಲಿಲ್ಲಮ್ಮ ನಾನು. ಬಟ್ ಅವನು ಮಾತಾಡಿರೋ ಸ್ಲ್ಯಾಂಗು ಮತ್ತೆ ತಿರ್ಗಿ ಮಾತಾಡಿರೋ ಶೈಲಿ ನನಗೆ ಇದಾಯ್ತು, ತುಂಬಾ ಇದ್ರ ಬಗ್ಗೆ ಅವ್ರನ್ನ ಕರೆಸಿ ಮಾತಾಡ್ತೀನಿ. ದಯವಿಟ್ಟಮ್ಮ. ಆಮೇಲೆ ಅಮ್ಮ ಈಗ ಕರೆದು ಬಿಟ್ಟು ನಾನು ಹೇಳ್ತೀನಿ, ಅವ್ರು ಕರೀತಿರ ಬಿಟ್ಟು ಹೇಳ್ತೀನಮ್ಮ, ನಾನು ಅಲ್ಲಿ ಕೇಸ್ ಹಾಕ್ತಾ ಇದೀನಮ್ಮ. ನಾನು ನಿಮ್ ಗಮನಕ್ಕೆ ತರ್ತಾ ಇದೀನಿ. ನೀವು ಕೇಸ್ ಹಾಕಿದ್ರೆ ನಾನು ಇಲ್ಲಿ ಕರೆಸಿ ಮಾತಾಡಕ್ಕೆ ಇಲ್ಲಿಲ್ಲಮ್ಮ, ನಾನು ಆಗ್ತಾ ಇದ್ದೀನಮ್ಮ. ಪ್ರಾಮಿಸ್ ಪ್ಲೀಸ್ ನಾನು ಆಗ್ತಾ ಇದ್ದೀನಿ ಆಲ್ರೆಡಿ ಅಮ್ಮ. ನಾನು NCR ಮಾಡಿದ್ದೀನಿ ಆಲ್ರೆಡಿ. ಕೋರ್ಟ್ಗೆ ಹೋಗಿದೆ. ಮಾಡಾಯ್ತಮ್ಮ, ಕೋರ್ಟ್ಗೆ ಹೋಗಿದೆ. ಯಾಕಂದ್ರೆ ಇಲ್ಲಮ್ಮ ನಾನು ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ಅದು ನನ್ನ ಪರ್ಸನಲ್ ಅಮ್ಮ. ನನ್ನ ಪರ್ಸನಲ್ ನಾನು ಒಬ್ಬ ಹಾಕೊಂಡಿದ್ದೀನಿ. ನಾನು ಮಿಕ್ಕಿದವ್ರದ್ದು ಪರವಾಗಿ ಬಂದಿದ್ದೀನಿ. ನಾನು ಮಿಕ್ತವ್ರು ಏನೇನ್ ಮಾಡಿದ್ದಾರೆ, ಹೆಂಗ್ ಮಾತಾಡಿದ್ದಾರೆ. ಮಿಕ್ಕ ಈಗ ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ರು. ಅಪ್ಪು ಅವ್ರು ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್ ಅಲ್ವಾ? ಸೊ ನಾನು ಹೇಳ್ತಾ ಇರೋದು ಇದೇ ವಿಷಯ ಅಮ್ಮ. ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು. ದರ್ಶನ್ ಪಾಪ ಒಳಗಡೆ ಇದ್ದಾರೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಇದ್ದಾಗ ಫೈಟ್ ಮಾಡ್ಬೇಕು, ಇಲ್ದೋದಾಗ ಇವರೆಲ್ಲ ಈ ತರ ನ್ಯೂಸೆನ್ಸ್ ಮಾಡ್ಕೊಂಡು ಓಕೆ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲೋ ಬಾರೋ ಯಾರೋ ಗಂಡ್ಸ, ದಿಸ್ ಇಸ್ ನಾನ್ಸೆನ್ಸ್ ಅಮ್ಮ. ರಿಯಲಿ ನೀವಿದ್ದೀರಿ, ಬೇರೆಯವ್ರು ಯಾರು ಇದ್ರೆ ನಾನು ಮಾತಾಡ್ತಿದ್ದೆ, ಪ್ರಾಮಿಸ್. ಯಾಕಂದ್ರೆ ಬಾಯಿ ನಾಲ್ಗೆರೆ ಬರಲ್ಲ ನೀವು ಇದ್ಮೇಲೆ, ನಿಮ್ಮನ್ನ ನೋಡಿದ್ಮೇಲೆ ನಮ್ಗೆ. ಆಯ್ತಾ? ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟಲ್ಲಿ ಇದೆ ಅಮ್ಮ. ಇವಾಗ FIR ಆಗ್ತಾ ಇದೆ ಅಮ್ಮ. FIR ಬರ್ತಾ ಇದೆ. ಈಗ ಮೇಲೆ ಕೇಸ್ ಹಾಕ್ಬಿಟ್ಟೆ ಆಮೇಲೆ ಮೂವ್ ಮಾಡ್ತೀನಿ. ಆಮೇಲೆ ನಾನು ಡೆಪಾಮೆನ್ಸ್ ಕೇಸು ಹಾಕ್ತಾ ಇದ್ದೀನಿ ಅಮ್ಮ. ಎಷ್ಟು ಕೋಟಿಗೆ ಅಂತ ಹೇಳ್ತಾರೆ, ಸೊ ಅಷ್ಟು ಕೇಸ್ ಹಾಕ್ತೀನಿ. ಅಂಡ್ ದೆನ್ ಇವತ್ತು ಸಂಜೆ ಅಷ್ಟೊತ್ತಿಗೆ FIR ಬರ್ತದಮ್ಮ. ಆಮೇಲೆ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರ ಕಾನೂನು ಇದೆ, ಕಾನೂನು ಪ್ರಕಾರ ಮಾಡ್ತೀನಿ. ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಕೈ ಮುಗಿಬಿಡ್ತೀನಿ. ಪರ್ಸನ್ ಇನ್ಕ್ಲೂಡಿಂಗ್ ಮೀ, ನನ್ನ ಸೇರ್ ನಾನು ಹೇಳ್ತಾ ಇದ್ದೀನಿ. ಸೊ ಸಮ್ ಟೈಮ್ ನೀವೇನ್ ಮಾಡ್ಬಿಡ್ತೀರಾ, ನಾವೇನಾದ್ರು ಅಂದಾಗ ಬಾಯ್ಕಟ್ ಮಾಡ್ಬಿಟ್ಟು ಪ್ರೇಮ್ ಬಾಯ್ಕಟ್ ಮಾಡ್ರಿ ಅಂತೀರಲ್ವಾ? ಸೇಮ್ ನೀವು ಬುದ್ಧಿ ಹೇಳ್ಬೇಕು. ಆಕ್ಚುಲಿ ಬೇಸಿಕಲಿ ನೀವು ಬೈಬೇಕು, ಯಾಕಂದ್ರೆ ಸುಗಿಬೇಕು ಬೇಸಿಕಲಿ. ಏನಕ್ಕೆ ಅಂದ್ರೆ ಸಮಾಜದಲ್ಲಿ ಏನಾಗ್ತದೆ ಗೊತ್ತಾ, ಅವಾಗ ಫೋನ್ ಹಿಡ್ಕೊಂಡ್ರೆ ಮಕ್ಳು ನೋಡ್ತಾರೆ, ಹೆಣ್ಮಕ್ಳು ನೋಡ್ತಾರೆ. ಇವಾಗೆಲ್ಲ TV ನೋಡ್ತಾ ಇಲ್ಲ, ಎಲ್ಲ ಇದನ್ನ ನೋಡ್ತಾರೆ, ಸೋಷಿಯಲ್ ಮೀಡಿಯಾ ಜಾಸ್ತಿ ನೋಡ್ತಾರೆ. ದಯವಿಟ್ಟು ಆಯ್ತಾ? ನಿಮ್ಗೆಲ್ಲ ಏನ್ ಕೇಳೋದು ಅಂತ, ನಾನು ಈ ತರ ನ್ಯೂಸೆನ್ಸ್ ಆದಾಗ ನೀವೇ ಕ್ವಶನ್ ಮಾಡಬಹುದು, ನೀವೇ ಕೈ ಬೆರಳನ್ನ ತೋರಿಸ್ಬೋದು, ನೀವೇ ಬೈಬೋದಲ್ಲಿ. ಯಾಕೆ ಮಾತಾಡ್ತಾ ಇದೆಯಾ, ವಾಟ್ ಇಸ್ ದ ರೀಸನ್? ನೀನ್ ಪರ್ಸನಲ್ ಇದ್ರೆ ಹೋಗ್ರು, ಮನೆ ಮುಂದೆ ಹೋಗಿ ಕೂತ್ಕೊಂಡು ಮಾತಾಡೋದು, ಮನೆ ಕರ್ಸ್ ಮಾತಾಡೋ, ಇಲ್ಲ ಚೇಂಬರ್ ಇದೆ, ಫಿಲ್ಮ್ ಚೇಂಬರ್ ಅಂತ ದೊಡ್ಡ ಸಂಸ್ಥೆ ಇದೆ ಇಲ್ಲಿ, ಅಲ್ಲೋ ಕೂತ್ಕೊಂಡು ಮಾತಾಡೋ ಅಂತ ಹೇಳ್ಬೇಕು. ಬೇಸಿಕಲಿ ನೀವು ಬುದ್ಧಿ ಹೇಳ್ಬೇಕಂಡ್ರು. ಆಯ್ತಾ? ನಾನು ಪೇ ಮಾಡಿದ್ದೆ ಅಮೌಂಟ್. ಆ ಪೇ ಮಾಡಿದ್ದ ಅಮೌಂಟ್ ಏನಿತ್ತು ಆ ಅಮೌಂಟ್ ನ ಡಿಡಕ್ಟ್ ಮಾಡಿ 8.5 lakhs 9 lakhs rupees ಅವ್ರಿಗೆ ವಾಪಸ್ ಕೊಟ್ಟಿದ್ರು. ಇದಾದ್ಮೇಲೆ ಕರೋನಾ ಮುಗ್ದಾದ್ಮೇಲೆ ಇಲ್ಲ ನನಗೆ ಕಷ್ಟ ಇದೆ, ಪ್ರತಿ ತಿಂಗಳು ಬರೋದು, ನನಗೆ ಅಪಾರ್ಟ್ಮೆಂಟ್ಗೆ ಬಾಡಿಗೆ ಕಟ್ಟಬೇಕು, 50,000 ಕೊಡಿ, ಇದಕ್ಕೂ 1 ಲಕ್ಷ ರೂಪಾಯಿ ಕೊಡಿ, ಇಲ್ಲ ನನಗೆ ದುಡ್ಡು ಬೇಕಂತ ಬಂದು ಮನೆ ಹತ್ರ ಬಂದು ಹೋಗಿ, ಮನೆ ಹತ್ರ ಅಂದ್ರೆ ನಾನು ಆಫೀಸಲ್ಲಿ ಬಂದು ಕೊಟ್ಕೊಡೋರು. ಅವಾಗೂ ಕೂಡ ಒಂದು 50,000 1 ಲಕ್ಷ ಈ ತರದ್ದು ಕೊಟ್ಟಿದ್ದೀನಿ. ಇದಾದ್ಮೇಲೆ ಆಫೀಸ್ ಖರ್ಚುಗಳೆಲ್ಲಾನು ಅವರೇ ಮಾಡಿದ್ರು. ಅವ್ರ ಕಡೆಯಿಂದ ಬಂದಾಗ ಯಾವುದೇ ತರದ ಅಡ್ವಾನ್ಸ್ ಗಳನ್ನ ಪೂರ್ತಿ ಅವರು ಅದಕ್ಕೊಂದು ಅಗ್ರಿಮೆಂಟ್ ಆಗಿರುತ್ತೆ. ಈಗ ನಾವು ಕೊಡ್ತಾ ಇರೋ ಅಮೌಂಟ್ ಇಷ್ಟು ದಿನದಲ್ಲಿ ಆಗ್ಲಿಲ್ಲ ಅಂದ್ರೆ 2 months 3 months ಇಲ್ಲ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಡ್ಬೇಕು. ಅದ್ರ ಮೇಲೆ ಹೋಯ್ತು ಅಂತಂದ್ರೆ, ಯಾಕೆಂತಂದ್ರೆ ಒಬ್ಬ ನಿರ್ದೇಶಕ ಪ್ರತಿ ಒಂದು ಹಂತದಲ್ಲೂ ಒಂದೊಂದು ತಿಂಗಳು ಅವ್ನಿಗೆ ಇಷ್ಟೊಷ್ಟು ಖರ್ಚಂತ ಬರುತ್ತೆ. ಆಫೀಸ್ಗೆ ಆಗ್ಬೋದು, ಅವ್ರ ಟೀಮ್ಗೆ ಆಗ್ಬೋದು, ಮತ್ತೆ ಇಡೀ ವರ್ಷ ಆ ಆಫೀಸ್ ನ ಮೇಂಟೆನೆನ್ಸ್ ಮಾಡಕ್ಕೆ ಇಷ್ಟು ಖರ್ಚಂತ ಬರುತ್ತೆ. ಆ ಖರ್ಚುಗಳನ್ನ ಮೇಂಟೈನ್ ಮಾಡೋದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ. ಯಾಕೆಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರು ಪ್ರೊಡ್ಯೂಸರ್ ಹತ್ರ ದುಡ್ಡು ಕೇಳಲ್ಲ, ಇಲ್ಲ ಡೈರೆಕ್ಟರ್ ಹತ್ರ ಬಂದು ಕೇಳ್ತಾರೆ. ಅವಾಗ ಏನಾಗಿರುತ್ತೆ ಅದನ್ನ ಯಾವ್ದನ್ನು 1 ತಿಂಗಳು ಮೀರಾದ್ಮೇಲೆ ಯಾರನ್ನೂ ಅಡ್ವಾನ್ಸ್ ಗಳನ್ನ ವಾಪಸ್ ಯಾರು ಕೊಡಲ್ಲ.